ನನಗೂ ಏನೋ ಆಗಿದೆ, ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ. ಪ್ರದ್ಯುಮ್ನ ಹುಡುಕ್ಬೇಕು, ಅದು ಬಿಟ್ಟು ನಾನು ನೋಡಿದ್ರೆ ಇಮ್ಯಾಜಿನೇಷನ್ ಅಲ್ಲ. ಪ್ರದ್ಯುಮ್ನ, ಯಾರು ಈ ಕಾಡಿನಲ್ಲಿ ಆಪತ್ ಬಾಂಧವನ ಹೆಸರು ಕರೆಯುತ್ತಿರುವುದು? ಆಪತ್ ಬಾಂಧವ ಇಲ್ಲಿಗೇಕೆ ಬಂದಿದ್ದಾನೆ? ಅಯ್ಯೋ, ಆಪತ್ ಬಾಂಧವ ಏನಾದರೂ ನದಿಯ ತೀರಕ್ಕೆ ತೆರಳಿ ನೀರಿನಲ್ಲಿ ಕಾಲಿಟ್ಟರೆ? ದೇವರೇ, ಯಕ್ಷರು ಮಾನವರಿರುವ ಕಡೆ ಒಂದು ಕ್ಷಣವೂ ಇರುವುದಿಲ್ಲ. ಮಾನವರಿಗೆ ಸೋಕಿರುವ ಗಾಳಿ ಬಂದರೆ ಆ ಜಾಗದಿಂದ ಹೊರಟು ಬಿಡುತ್ತಾರೆ. ಆಪತ್ ಬಾಂಧವ ಏನಾದರೂ ಸರೋವರ ಸ್ಪರ್ಶ ಮಾಡಿದರೆ ನಾನು ಇಷ್ಟೊತ್ತು ಕಷ್ಟಪಟ್ಟು ಕರೆಸಿಕೊಳ್ಳುತ್ತಿದ್ದ ರಾಜಕುಮಾರ ಕಾಣೆಯಾಗಿ ಬಿಡುತ್ತಾನೆ. ನಾನು ಅವನನ್ನು ನೋಡಲಿಕ್ಕಾಗುವುದಿಲ್ಲ. ಇದೇನಿದು? ಪಾದದ ಗುರ್ತಿದ್ದಂಗಿದೆಯಲ್ವಾ? ಸಮಯ ಆಗಿಲ್ಲ. ಸಮಯ ಆಗದೆ ಹೂ ಬಿಡಲ್ಲ, ಹಣ್ಣೂನು ಮಾಗಲ್ಲ. ಸಮಯ ಆಗದೆ ದ್ರೌಪದಿ ಕಷ್ಟಕ್ಕೆ ಶ್ರೀಕೃಷ್ಣ ಬರ್ಲಿಲ್ಲ. ಹಾಗೆ ಸಮಯ ಆಗದೆ ರಾಮ ರಾವಣನೂ ಸಾಯಿಸ್ಲಿಲ್ಲ. ಸಮಯ ಆಗದೆ ಶ್ರೀನಿವಾಸ ಮದುವೆನೂ ಆಗ್ಲಿಲ್ಲ. ದೇವರುಗಳೇ ಸಮಯಕ್ಕೆ ಕಾಯ್ಬೇಕಾಯ್ತು, ಆಮ್ರಪಾಲಿನೂ ಕಾಯ್ಬೇಕಷ್ಟೆ. ಆಮ್ರಪಾಲಿಗೆ ರಾಜಕುಮಾರ ಸಿಗೋ ಮುಂಚೆ ರಾಜಕುಮಾರನಿಗೆ ತಾನೇ ರಾಜಕುಮಾರ ಅನ್ನೋದು ಗೊತ್ತಾಗ್ಬೇಕು. ಅಲ್ಲಿವರೆಗೂ ಅವಳಿಗೆ ಸಿಗೋದೊಬ್ಬ ಸಾಮಾನ್ಯ ಮನುಷ್ಯ ಮಾತ್ರ, ರಾಜಕುಮಾರ ಅಲ್ಲ. ಏನಾಗಿತ್ತು? ಎಲ್ಲಿದೆ ನಾನು? ಹರ್ಷ ಎಲ್ಲಿ? ಹರ್ಷ, ಹರ್ಷ! ಏನಾಯ್ತು? ಏನೋ ಪಾಸ್ ಆದಾಗ ಆಯ್ತಲ್ವಾ? ಪ್ರದ್ಯುಮ್ನ, ಪ್ರದ್ಯುಮ್ನ! ಹಾಳಾಯಿತು, ಎಲ್ಲ ಹಾಳಾಯಿತು. ನಾನು ಯಕ್ಷನ ಕಠಿಣ ಪರೀಕ್ಷೆಯಲ್ಲಿ ಗೆದ್ದಿದ್ದು, ಬೆಂಕಿಯಲ್ಲಿ ನಡೆದು ಯಕ್ಷ ಮಂತ್ರ ಪಠಿಸಿ ಕಾದಿದ್ದು ಎಲ್ಲ ವ್ಯರ್ಥವಾಯಿತು. ಇನ್ನೇನು 2 ಕ್ಷಣದಲ್ಲಿ ಗಂಧರ್ವ ಲೋಕದ ರಾಜಕುಮಾರನನ್ನು ನೋಡಿಬಿಡುತ್ತಿದ್ದೆ. ಅಷ್ಟರಲ್ಲಿ ಆಪತ್ ಬಾಂಧವ ಬಂದು ಎಲ್ಲವನ್ನೂ ಧ್ವಂಸ ಮಾಡಿದ. ಏಕೆ ಹೀಗಾಯಿತು? ರಾಜಕುಮಾರ ಇನ್ನೇನು ಹತ್ತಿರಕ್ಕೆ ಬರಲಿದ್ದ. ಅಷ್ಟರಲ್ಲಿ ಯವಘಡವಾಯಿತು. ಅವನು ಇಲ್ಲೇ ಹತ್ತಿರದಲ್ಲೇ ಇರಬೇಕು. ಹುಡುಕುತ್ತೇನೆ. ಆದರೆ ರಾಹುಗ್ರಹಣ ಬರ್ತಾ ಇದೆ, ಗ್ರಹಗತಿಗಳು ಬದಲಾಗ್ತಾ ಇದೆ. ಕಗ್ಗತ್ತಲ ಗುಹೆಯಲ್ಲಿದ್ದ ರಾಹುಗ್ರಹ ಸೂರ್ಯನನ್ನ ತಿನ್ನೋಕೆ 1000 ವರ್ಷದ ನಿದ್ದೆಯಿಂದ ಹೊರಗಡೆ ಬರ್ತಾ ಇದ್ದಾನೆ.
ಏನಾದರೂ ಆಗಬಹುದು, ಅದಲು ಬದಲಾಗಬಹುದು, ಬದಲು ಅದಲಾಗಬಹುದು. ಪ್ರದ್ಯುಮ್ನ ಎಲ್ ಕೂತ ಇವನು ತಗೊಂಡು ನಾನೇ ಓಡಾಡ್ತಾ ಇದ್ದೀನಿ. ಕಾಡಲ್ಲೆಲ್ಲ ವಿಚಿತ್ರ ನಡೀತಾ ಇದೆಯಲ್ಲ, ಇದನ್ನು ಬಿಸಾಕಕ್ ಮನ್ಸಿಲ್ಲ. ನಿಮ್ಮ ಸಮಸ್ಯೆ ಏನು ಗೊತ್ತಾ? ಅದಕ್ಕೆ ನೀವು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀರ, ನಾನು ಕೆಟ್ಟೋಳು, ಮಾಯಿ ಒಳ್ಳೆಯವರು ಅಂತ. ಅದಕ್ಕೆ ನಾನು ಏನು ಮಾಡಿದ್ರು ಕೆಟ್ಟದಾಗೆ ಕಾಣಿಸುತ್ತೆ, ಮಾಯಿ ಏನು ಮಾಡಿದ್ರು ಸರಿ ಮಾಡ್ತಾರೆ ಅಂತ ಅನ್ಸುತ್ತೆ. ಕಾಮಾಲೆ ಕಣ್ಣು ಅದಕ್ಕೆ ನಿಮಗೆ. ಸಮಾಧಾನ ಮಾಡ್ತಿದ್ಯಾ ಇಲ್ಲ ಗಾಯಕ್ಕೆ ಉಪ್ಪು ಹಚ್ತಾ ಇದೆಯಾ? ಏನು ಮಾಡ್ತಿದ್ಯಾ ನೀನು? ನಾನು ಎರಡೂ ಮಾಡ್ತಿಲ್ಲ. ಅದಕ್ಕೆ ಸಮಾಧಾನ ಮಾಡಲಿಕ್ಕೆ ನೀವು ಚಿಕ್ಕ ಮಗು ಅಲ್ಲ, ಗಾಯದ ಮೇಲೆ ಉಪ್ಪು ಹಾಕ್ಲಿಕ್ಕೆ ನಾನು ಕಟ್ಕಿನೂ ಅಲ್ಲ. ಸತ್ಯ ಹೇಳ್ತಾ ಇದ್ದೆ. ನೋಡೋ ಮನಸ್ಸು ಕಣ್ಣು ಎರಡೂ ನಿಮ್ದಾಗಿರ್ಬೇಕು. ಮಾಯಿ ನೀವು ಅವ್ರ ಹತ್ರ ಸತ್ಯ ಹೇಳಲಿ ಅಂತ ಹೀಗೆಲ್ಲ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಪ್ರಪಂಚದ ಬೆಸ್ಟ್ ಸೊಸೆ ಅಂತ ಹೊಗಳಿದ್ರೆ ನಿಮಗ್ ಚುಚ್ಚುತ್ತೆ ಅಂತ ಚೆನ್ನಾಗಿ ಗೊತ್ತು ಮಾಯಿಗೆ. ಅದಕ್ಕೆ ನಿಮ್ಮನ್ನ ಹೊಗಳಿ ಅಟ್ಟದ ಮೇಲೆ ಏರ್ಸಿದ್ದವ್ರು. ನೋಡಿ ನೀವು ಹೇಗ್ ಬಂದ್ರಿ, ನಾಯಿ ಮರಿ ತರ ಬಾಲ ಅಲ್ಲಾಡ್ಸ್ಕೊಂಡು ಸತ್ಯ ಹೇಳಲಿಕ್ಕೆ. ಮಾಯಿ ಇದನ್ನೇ ಮಾಡ್ಕೊಂಡ್ ಬಂದಿರೋದು ಇಷ್ಟು ವರ್ಷ. ಯಾರ ಮನಸ್ಸು ಹೇಗೆ ಅಂತ ಅರ್ಥ ಮಾಡ್ಕೋತಾರೆ. ನಾವು ಅಬ್ಬ ಮಾಯಿಗೆ ನನ್ನ ಮನಸ್ಸು ಅರ್ಥ ಆಯ್ತಲ್ಲ ಅಂತ ಕರ್ಗ್ ಹೋಗ್ತೀವಿ. ಅದನ್ನ ಇಟ್ಕೊಂಡು ಅವ್ರು ನಮ್ಮನ್ನು ಮುರಿದು ಬಿಡ್ತಾರೆ. ಮಾಯಿ ನನಗೆ ಪ್ರೀತಿ ಬಿಟ್ಟು ಇನ್ನೇನು ಕೊಟ್ಟಿಲ್ಲ ಈಶ್ವರಿ. ನೀನು ಮಾಯಿ ಒಂದೇ ಅನ್ನೋ ಹಾಗೆ ಮಾತಾಡಬೇಡ. ಮಾಯಿ ನನ್ನ ಹತ್ರ ಬಂದು ಮಗನ ಜೀವನನ ಹಾಳು ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಮಾಯಿ ಬಂದು ನನ್ನ ಹತ್ರ ಸುಳ್ಳು ಹೇಳು ಅಂತ ಯಾವತ್ತೂ ಒತ್ತಾಯ ಮಾಡಿಲ್ಲ. ಅವ್ರಿಗೆ ನನ್ನ ಮೇಲೆ ಪ್ರೀತಿ, ಇದ್ರ ಬಗ್ಗೆ ಯಾವ ಅನುಮಾನನೂ ಇಲ್ಲ. ಹಾಗಾದ್ರೆ ಹೇಳ್ಬಿಡ್ಬೇಕಿತ್ತು, ಸತ್ಯ ಹೇಳ್ಬಿಡ್ಬೇಕಿತ್ತು. ನಾನು ಕಟ್ಕೊಟ್ಟ ಸುಳ್ಳಿನ ಕತೆನ ಗಿಣಿಗೆ ಹೇಳ್ದಾಗ ಹೇಳಿದ್ರಿ. ಸತ್ಯ ಹೇಳ್ಬೇಕು. ಯಾವ ಗುಟ್ಟನ್ನ ರಟ್ಟು ಮಾಡ್ತೀನಿ ಅಂತ ಬಂದಿದ್ರು ಅದನ್ನ ಹೇಳ್ಬೇಕಿತ್ತು. ಯಾಕೆ ಸುಮ್ಮನಿದ್ರಿ? ಇದೇ ಪ್ರೀತಿಗೋಸ್ಕರ ಪ್ರದ್ಯುಮ್ನ ಅವ್ರ ಮೊಮ್ಮಗಲ್ಲ ಅಂತ ಗೊತ್ತಾದ್ರೆ ಮಾಯಿ ಎದೆ ಒಡೆದು ಹೋಗ್ಬಿಡುತ್ತೆ. ಅವ್ರ ಕವನೆ ಪ್ರಪಂಚ. ಯಾವ ಪ್ರೀತಿ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಸಂಕಟ ಕೊಡ್ತಾ ಇದೆಯೋ, ಅದೇ ಪ್ರೀತಿ ಸತ್ಯ ಹೇಳೋದಿಕ್ಕೆ ಕಷ್ಟ ಕೊಡ್ತಾ ಇದೆ. ಹೇಳೋಕ್ಕಾಗಲ್ಲ, ನನಗೆ ನಿಜ ಹೇಳೋಕ್ಕಾಗಲ್ಲ. ಕೊನೆಗೂ ದೇವ್ರು ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ಅದಕ್ಕೆ ನಿಜ ಹೇಳಿದ್ರು ಯಾವ ಪ್ರಯೋಜನನೂ ಆಗಲ್ಲ. ಸುಮ್ಮನಿದ್ಬೇಡಿ. ಇಲ್ಲ, ನಾನ್ ಸುಮ್ಮನೆ ಇರಲ್ಲ. ದೇವಿಯಾನಿ ಬಾಯಿದಲ್ಲಿ ಕುತ್ಕೊಳ್ಳೋಳಲ್ಲ. ನನ್ನ ದೇಹದಲ್ಲಿ ಅರಸು ಮನೆ ರಕ್ತ ಇಲ್ಲದೆ ಇರ್ಬೋದು, ಆದ್ರೆ ನಾನು ಈ ಮನೆ ಸೊಸೆ. ನನಗೂ ಛಲ ಇದೆ. ಯಾರೋ ನನ್ನ ಮಗನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಭಯದಲ್ಲಿ ಬಚ್ಚಿಟ್ಕೊಂಡು ಕುತ್ಕೊಳ್ಳೋಳಲ್ಲ. ನನ್ನ ಮಗನ ಹಿಂದೆ ಬಿದ್ದಿರೋರ್ನ ಹುಡುಕ್ತೀನಿ, ಪ್ರದ್ಯುಮ್ನ ಹಿಂದೆ ಬಿದ್ದಿರೋರ್ನ ಹುಡುಕ್ತೀನಿ. ಅವ್ರ ನೆರಳು ಕೂಡ ಅವನ ಮೇಲೆ ಬೀಳ್ದೇ ಇರೋ ಹಾಗೆ ನೋಡ್ಕೋತೀನಿ. ಮಾತೊಂದು ಚೆನ್ನಾಗಾಗ್ತೀರಾ ನೀವು, ಆದ್ರೆ ಕೆಲಸ ಮಾಡಕ್ ಹೋದ್ರೆ ಟುಸ್ಪಟಾಕಿ. ನಾ ತಮಾಷೆ ಮಾಡ್ತೀನಿ, ನೀನ್ ಬೇಜಾರ್ ಮಾಡ್ಕೋಬೇಡಿ. ಆದ್ರೂ ಇಷ್ಟು ಮಾತಾಡಿದ್ರಲ್ಲ, ಆ ಧೈರ್ಯಕ್ಕೆ ಮೆಚ್ಚಲೇಬೇಕು. ನಾನ್ ನಿಮ್ ಜೊತೆ ನಿಂತ್ಕೋತೀನಿ. ಅದಕ್ಕೆ ಯಾರು ಬರ್ತಾರೋ ನೋಡೇ ಬೇಡ, ನಾನ್ ಅಳಿಯನ್ ಕರ್ಕೊಂಡು ಹೋಗಕ್ಕೆ.
ನನ್ನಿಂದಾನೇ ಇದೆಲ್ಲ ಆಗಿದ್ದು ಆಮ್ರಪಾಲಿ. ನಿಮಗೆ ಮಾಡಿರೋ ಪ್ರಾಮಿಸ್ ಬ್ರೇಕ್ ಮಾಡಿಬಿಟ್ಟೆ ನಾನು. ಐ ಆಮ್ ಸಾರಿ. ನಿಮ್ಮನ್ನ ಮನೆಯಿಂದ ಬರಕ್ ಬಿಡಬಾರ್ದಿತ್ತು ನಾನು. ಪಾಪಿ ನಾನು, ಕೆಟ್ಟ ಫ್ರೆಂಡು.